ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದನ್ನ ಪತ್ತೆ ಮಾಡೋದು ಅಸಾಧ್ಯ. ಇಂಥವರಿಂದಲೇ ಅಡ್ಡ ಮತದಾನ ಆಗಿದೆ ಅನ್ನೋದು ಪತ್ತೆ ಮಾಡೋದಕ್ಕಾಗಲ್ಲ, ಅಸಾಧ್ಯ. ಅಡ್ಡ ಮತದಾನ ಪತ್ತೆ ಹಚ್ಚೋದು ತಾಂತ್ರಿಕವಾಗಿ ಟೆಕ್ನಿಕಲಿ ನಾಟ್ ಪಾಸಿಬಲ್. ಶಾಸಕರು ಕೌಂಟರ್ ಫೈಲ್ಗೆ ಸಹಿ ಹಾಕಿ ಬ್ಯಾಲೆಟ್ ಅನ್ನು ಸ್ವೀಕಾರ ಮಾಡಿರ್ತಾರೆ. ಮತಪತ್ರದ ನಮೂದಿತ ಸಂಖ್ಯೆ ಇರುತ್ತೆ, ಆದರೆ ನಮೂದಿತ ಸಂಖ್ಯೆ ಮೇಲೆ ಗಾಢ ಬಣ್ಣದ ಟೇಪ್ ಹಚ್ಚಲಾಗಿರುತ್ತೆ. ಸಂಖ್ಯೆ ಗೋಚರ ಆಗದ ಹಾಗೆ ಟೇಪ್ ಹಚ್ಚಲಾಗಿರುತ್ತೆ. ಮತದಾರನಿಗೂ ಈ ಸಂಖ್ಯೆ ಕಾಣಿಸೋದಿಲ್ಲ. ಇದೇ ಬ್ಯಾಲೆಟ್ ಅನ್ನು ಬಳಸಿ ಗೌಪ್ಯ ಮತದಾನ ಮಾಡಲಾಗಿರುತ್ತೆ. ಸೊ ಟೆಕ್ನಿಕಲಿ ಯೋಚನೆ ಮಾಡಿದಾಗ್ಲೂ ಕೂಡ ಅದನ್ನ ಕಂಡು ಹಿಡಿಯೋದು ಕಷ್ಟ ಅಂತ. 11 ಅಡ್ಡ ಮತದಾನ ಆಗಿದೆ ಅಂತ, ಬಟ್ ನಮ್ಮಲ್ಲಿ ಎಷ್ಟಾಗಿದೆ ಅಂತ ಬಿಜೆಪಿ ಅಥವಾ JDS ಎಕ್ಸಾಕ್ಟ್ಲಿ ಹೇಳ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವರಿಗೂ ಕೂಡ ಗೊತ್ತಿಲ್ಲ. ಅಡ್ಡ ಮತದಾನ ಆಗಿದೆ ಅನ್ನೋದು ಹೌದು, ಅದರಿಂದಾನೇ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದಿರೋದು ಹೌದು. 11 ಕ್ರಾಸ್ ವೋಟಿಂಗ್ಗಳಾಗಿದೆ. ಆದರೆ ಈಗ ಪತ್ತೆ ಹಚ್ಚೋದು ಹೇಗೆ? ಯಾರು ಪಕ್ಷ ನಿಷ್ಠೆಯನ್ನು ಮರೆತು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದನ್ನ ಸಂಪೂರ್ಣವಾಗಿ ಕಂಡುಹಿಡಿಯೋದು ಕಷ್ಟ ಆಗಬಹುದು. ಒಂದು ಅಂದಾಜಿನ ಮೇಲೆ ಯಾರಿಗೆ ಅಸಮಾಧಾನ ಇದೆ ಅಥವಾ ಯಾರು ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇರಬಹುದೇನೋ ನಾಯಕರಿಗೆ. ಆದರೆ ಇಂತಿಂಥವರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಕಂಡುಹಿಡಿಯೋದು ಸ್ವಲ್ಪ ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ತಾಂತ್ರಿಕವಾಗಿ ನೋಡಿದಾಗ, ಗೌಪ್ಯ ಮತದಾನದಲ್ಲಿರುವಂಥ ನಿಯಮಗಳು ಗಮನಿಸಿದಾಗ ಅದು ಅಸಾಧ್ಯ. ಸೊ ಪ್ರಮೋದ್, ಈಗ ಕ್ರಾಸ್ ವೋಟಿಂಗ್ ಬಗ್ಗೆ ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಮಗೆ ಗೊತ್ತಿದೆ ಯಾರ್ಯಾರು ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಅದಕ್ಕೆ ಅಂತ ಒಂದು ತ್ರಿಸದಸ್ಯ ಸಮಿತಿನೇ ಮಾಡಿಬಿಟ್ಟಿದ್ದಾರೆ ಕಂಡುಹಿಡಿಯೋದಕ್ಕೆ. ಬಟ್ ಪಾಸಿಬಲ್ ಇದೆಯಾ? ಯಾರು ಕ್ರಾಸ್ ವೋಟಿಂಗ್ ಮಾಡಿದವರು ಅನ್ನೋದು ಕಂಡುಹಿಡಿಯೋಕೆ ಸಾಧ್ಯನಾ? ವಿಜಯ್, ಅಧಿಕೃತವಾಗಿ ಮತ್ತು ಟೆಕ್ನಿಕಲ್ ಆಗಿ ಇಂಥವರೇ ವೋಟ್ ಮಾಡಿದ್ದಾರೆ ಅಂತ ಹೇಳೋದು ತುಂಬ ಕಷ್ಟ ಸಾಧ್ಯ. ಜೊತೆಗೆ ಟೆಕ್ನಿಕಲ್ ಅಂದರೆ ಪ್ರೂವ್ ಮಾಡೋದು ಕೂಡ ಕಷ್ಟ ಸಾಧ್ಯ ಆಗಿರುವಂಥದ್ದು. ಯಾಕೆಂದರೆ ಬ್ಯಾಲೆಟ್ ಮತದಾನ ಅಂದರೆ ಅದು ಗೌಪ್ಯವಾಗಿರುವಂಥ ಮತದಾನ. ಈಗ ನಾವು ಯಾವ ರೀತಿ ಜನರಲ್ ಎಲೆಕ್ಷನ್ಸಲ್ಲಿ ಹೋಗಿ ವೋಟಿಂಗ್ ಮಿಷಿನ್ನಲ್ಲಿ ವೋಟ್ ಹಾಕಿದಂಥ ಸಂದರ್ಭದಲ್ಲಿ ನಾವು ಇಂಥವ್ರಿಗೆ ಹಾಕಿದ್ದೀವಿ ಅಂತ ಹೇಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಗೌಪ್ಯ ಮತದಾನದಲ್ಲೂ ಬ್ಯಾಲೆಟ್ ಮತದಾನದಲ್ಲೂ ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ಯಾಕೆಂದರೆ ಬ್ಯಾಲೆಟ್ನಲ್ಲಿ ಅಧಿಕೃತ ಸಂಖ್ಯೆ ಯಾವುದು ಇರಲ್ಲ, ಅಲ್ಲೊಂದು ಕೋಡಿಂಗ್ ಸಂಖ್ಯೆ ಇರುತ್ತೆ. ಆ ಕೋಡಿಂಗ್ ಸಂಖ್ಯೆ ಯಾಕೆಂದರೆ ಯಾರಿಗೆ ಬ್ಯಾಲೆಟನ್ನು ಕೊಟ್ಟಿದ್ದೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಬ್ಯಾಲೆಟ್ ಕೌಂಟ್ ಮಾಡೋದಕ್ಕೆ ಒಂದು ಸಂಖ್ಯೆನ ಇಟ್ಕೊಂಡಿರ್ತಾರೆ. ಅದು ಕೂಡ ಎಲ್ಲರಿಗೂ ಕಾಣುವಂತೆ ಯಾವ ರೀತಿ ಸಂಖ್ಯೆ ನಮೂದಾಗಿರಲ್ಲ. ಅಥವಾ ಅದರ ಮೇಲೆ ಕಂಪ್ಲೀಟ್ ಆಗಿ ಒಂದು ಟೇಪ್ ಮಾದರಿ ಅಥವಾ ಕಂದು ಬಣ್ಣದ್ದು ಅಥವಾ ತುಂಬ ಗಾಢ ಬಣ್ಣದ ಒಂದು ನಂಬರಿಂಗ್ ಮೇಲೆ ಅದರ ಮೇಲೆ ಬಣ್ಣವನ್ನು ಬರೆದಿರಲಾಗುತ್ತೆ ಅಥವಾ ಟೇಪನ್ನು ಹಚ್ಚಿರಲಾಗುತ್ತೆ. ಹೀಗಾಗಿ ಅಲ್ಲಿ ಚುನಾವಣಾಧಿಕಾರಿಗಳಿಗೂ ಕೂಡ ಸಂಖ್ಯೆ ಗೊತ್ತಾಗಲ್ಲ, ಮತದಾರರಿಗೂ ಕೂಡ ಸಂಖ್ಯೆ ಗೊತ್ತಾಗಲ್ಲ, ಇನ್ನು ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲೂ ಗೊತ್ತಾಗಲ್ಲ. ಕೇವಲ ಒಂದು ರಿಜಿಸ್ಟರ್ಗೆ ಸಹಿ ಮಾಡಲಾಗುತ್ತೆ. ಯಾಕೆಂದ್ರೆ ನಾವು ಬ್ಯಾಲೆಟ್ ಕೊಟ್ಟಿದ್ದೀವಿ, ಮತದಾರನಿಗೆ ಬ್ಯಾಲೆಟ್ ಕೊಟ್ಟಿದ್ದೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಅಕ್ನಾಲೆಜ್ಮೆಂಟ್ ಮಾದರಿಯಲ್ಲಿ ಈ ಕೌಂಟರ್ ಫೈಲ್ ಇರುತ್ತೆ. ಆ ಕೌಂಟರ್ ಫೈಲ್ ನಲ್ಲಿ ಮತದಾರ ಅಂದ್ರೆ ಶಾಸಕರು ಬ್ಯಾಲೆಟ್ ರಿಸೀವ್ ಮಾಡಿದಂತ ಸಂದರ್ಭದಲ್ಲಿ ಅವರು ಸಹಿ ಹಾಕ್ತಾರೆ. ಅದಾದ ಬಳಿಕ ಬ್ಯಾಲೆಟ್ ಹಸ್ತಾಂತರ ಮಾಡಲಾಗುತ್ತೆ, ವೋಟ್ ಹಾಕ್ತಾರೆ. ವೋಟ್ ಆದ್ಮೇಲೆ ಅದು ಮತಪೆಟ್ಟಿಗೆಗೆ ಬೀಳುತ್ತೆ. ಆ ಮತಪೆಟ್ಟಿಗೆ ಬಿದ್ದಾಗಲೂ ಕೂಡ ಅದರಲ್ಲಿ ಯಾವುದೇ ರೀತಿಯಂತ ಕ್ರಮ ಸಂಖ್ಯೆ ಇರಲ್ಲ, ಬ್ಯಾಲೆಟ್ ಮೇಲೆ ಯಾವುದೇ ನಂಬರಿಂಗ್ ಇರಲ್ಲ. ಹೀಗಾಗಿ ಯಾರು ಹಾಕಿದ್ರು, ಯಾರಿಗೆ ಹಾಕಿದ್ರು ಅದ್ರ ಗೊತ್ತಾಗಲ್ಲ, ಇಂಥವರೇ ಹಾಕಿದ್ದು ಅಂತ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಬಹುಶಃ ಈ ಒಂದು ಬ್ಯಾಲೆಟ್ ಪೇಪರ್ ನಲ್ಲಿ ಅಸಿಂಧು ಆಗಿದೆ, ಈ ಬ್ಯಾಲೆಟ್ ಪೇಪರ್ ನಲ್ಲಿ ಇಂಥವರಿಗೆ ಬಂದಿದೆ ಅಂತ ಹೇಳ್ಬೋದೇ ವಿನಃ ಇಂಥವರೇ ಹಾಕಿದ್ದಾರೆ, ಇಂಥವರ ಬ್ಯಾಲೆಟ್ ಶೀಟ್ ಇದು ಅಥವಾ ಇಂಥವರೇ ಮಾಡಿರುವಂಥ ಮತದಾನ ಇದು ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ಇನ್ನು ಮತಪೆಟ್ಟಿಗೆ ಆದ್ಮೇಲೆ ಮತ ಕೌಂಟಿಂಗ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮತಪೆಟ್ಟಿಗೆ ಬೇರೆ ಬೇರೆ ಮತಪೆಟ್ಟಿಗೆಗಳಿಗೆ ಏನಿರುತ್ತೆ, ಎಲ್ಲ ಮತಪೆಟ್ಟಿಗೆಗಳನ್ನು ಜೋಡಿಸಿ, ಎಲ್ಲ ಮತಗಳನ್ನು ಬ್ಯಾಲೆಟ್ಗಳನ್ನು ಒಟ್ಟಿಗೆ ಜೋಡಿಸಿ ಅದನ್ನು ಮಿಕ್ಸ್ ಮಾಡಲಾಗುತ್ತೆ. ಅದನ್ನೆಲ್ಲವೂ ಕೂಡ ಒಗ್ಗೂಡಿಸಿ ಮಿಕ್ಸ್ ಮಾಡಿ ಆನಂತರ ಕೌಂಟ್ ಮಾಡಲಾಗುತ್ತೆ. ಹೀಗಾಗಿ ಇಂಥ ಮತಪೆಟ್ಟಿಗೆಯಲ್ಲಿ ಇವ್ರು ಹಾಕಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಟೆಕ್ನಿಕಲಿ ನೋಡಿದ್ರೆ ಇಂಥವರೇ ಮತದಾನ ಮಾಡಿದ್ದು ಅಂತ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಧಿಕೃತವಾಗಿ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಲ್ಲಾಂದ್ರೆ ಅದು ಗೌಪ್ಯ ಮತದಾನಕ್ಕೆ ಅರ್ಥವೇ ಇರಲ್ಲ. ಒಂದು ವೇಳೆ ಅದು ಗೊತ್ತಾಗೋಯ್ತು ಅಂದ್ರೆ ಇಂಥವ್ರೇ ಹಾಕಿದ್ದು, ಹೀಗೆ ಹಾಕಿದ್ದು ಅಂತ ಹೇಳೋದು ಗೌಪ್ಯ ಮತದಾನ ಆಗಲ್ಲ, ಮಾಡೋದಕ್ಕೆ ಕಷ್ಟವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಟೆಕ್ನಿಕಾಲಿಟಿ ಬಗ್ಗೆ ಹೇಳೋದಾದ್ರೆ ಇಂಥವ್ರೇ ಹಾಕಿದ್ದು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದರ ಬದಲಾಗಿ ಈಗ ಲೊಕೇಶನ್ ಮೇಲೆ ಕಂಡುಹಿಡಿತೀವಿ, ಅವರ ಬಿಹೇವಿಯರ್ ಮೇಲೆ ಕಂಡುಹಿಡಿತೀವಿ, ಅದೆಲ್ಲವೂ ಕೂಡ ಔಟ್ ಆಫ್ ದ ಆರ್ಡರ್ ಅಂದ್ರೆ ಅಧಿಕೃತವಲ್ಲದ ಪಕ್ಷದ ಒಳಗಡೆ ಮಾಡುವಂತ ಒಂದು ಪ್ರೊಸೀಜರ್ಸೇ ವಿನಃ ಅಧಿಕೃತವಾಗಿ ಇಂಥವರೇ ಮಾಡಿದ್ದಾರೆ ಅಂತ ಕಾನೂನುಬದ್ಧವಾಗಿ ಹೇಳೋದಕ್ಕೆ ಆಗದೇ ಇಲ್ಲ. ಹೀಗಾಗಿ ಈ ಗೌಪ್ಯ ಮತದಾನ ಮಾದರಿಯಲ್ಲಿ ಈಗ ಪಕ್ಷಗಳು ಎಷ್ಟು ಹೇಳಿದ್ರು ಕೂಡ ನಮ್ಗೆ ಗೊತ್ತು, ನಾವು ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಅವರ ವಿರುದ್ಧ ಕೈಗೊಳ್ಳೋದು ಅಥವಾ ಕ್ರಮ ಕೈಗೊಳ್ಳೋದು ತೀರಾ ಕಷ್ಟವಾಗಿರುವಂಥ ಕೆಲಸ. ವಿಜಯ್, ಥ್ಯಾಂಕ್ ಯು ಪ್ರಮೋದ್.